ಹಲುಮತ ಹೀಗಂತ ಕರೆಯಲ್ಪಡುವ ಈ ಸಮುದಾಯಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಕುರುಬರಿಲ್ಲದೆ ಹೋದ್ರೆ ಶುಭ ಕಾರ್ಯ ನಡೆಯೋದಿಲ್ಲ. ಕುರುಬರ ಬೋಣಿ ವ್ಯಾಪಾರಕ್ಕೆ ಶ್ರೇಷ್ಠ. ಕುರುಬರು ಮೋಸ ಮಾಡೋದಿಲ್ಲ. ಕುರುಬರು ಸುಳ್ಳು ಹೇಳೋದಿಲ್ಲ. ಕುರುಬರು ಅದೃಷ್ಟದ ಸಂಕೇತ. ಕುರುಬರು ಲಕ್ಷ್ಮೀ ಸಂಪನ್ನರು. ಬೆಳಿಗ್ಗೆ ಎದ್ದು ಕುರುಬರ ಮುಖ ನೋಡಿದ್ರೆ ಒಳಿತಾಗುತ್ತೆ. ಅಂದುಕೊಂಡ ಕೆಲಸ ಸಲೀಸಾಗಿ ನೆರವೇರುತ್ತೆ. ಕುರುಬರು ಅಂತ ಹೇಳಿದ್ರೆ ಶಿವನನ್ನ ಒಲಿಸಿಕೊಂಡವರು. ಹೀಗೆ ಕುರುಬರ ಬಗ್ಗೆ ಹೇಳ್ತಾ ಹೋದ್ರೆ ಅದಕ್ಕೆ ಕೊನೆಯೇ ಇಲ್ಲ. ನಿಮಗೆ ಇದೇ ಕುರುಬ ಜನಾಂಗದ ಇತಿಹಾಸ ಗೊತ್ತೇ? ಕುರುಬ ಜನಾಂಗ ಅತ್ಯಂತ ಪುರಾತನ ಜನಾಂಗ. ರಾಮಾಯಣ ಮಹಾಭಾರತದಲ್ಲಿ ಉಲ್ಲೇಖವಾದ ಕುರುವಂಶ ಮತ್ತು ಯದುವಂಶ ನೀವು ಕೇಳಿದ್ದೀರಿ. ಅಲ್ಲಿಂದಲೇ ಕುರುಬರ ಅಸ್ತಿತ್ವ ಈ ಭೂಮಿ ಮೇಲಿದೆ. ಕುರುಬರ ಮೂಲ ಪುರುಷ ಉಂಡಾಡು ಪದ್ಮಗೊಂಡ. ಹಾಲುಮತದ ಮುದ್ದುಗೊಂಡ ಹಾಗೂ ಮುದ್ದವ್ವ ದಂಪತಿಗಳ 7ನೇ ಪುತ್ರ ಈತ. ಉಂಡಾಡು ಪದ್ಮಗೊಂಡನ ಮೊಮ್ಮಗನೇ ರೇವಣಸಿದ್ಧ. ಕ್ರಿಸ್ತಶಕ 1100ರಲ್ಲಿ ರೇವಣಸಿದ್ಧ ಬದುಕಿದ್ದ. ರೇವಣಸಿದ್ಧನ ಬಗ್ಗೆ ಮೊದಲ ಬಾರಿ ಬರೆದವನು ಮಹಾಕವಿ ಹರಿಹರ. ಹರಿಹರ ತನ್ನ ಸಿದ್ಧನ ರಗಳಿಯಲ್ಲಿ, ರೇವಣಸಿದ್ಧನ ರಗಳಿಯಲ್ಲಿ ಜನಪದ ಪ್ರಸಂಗವನ್ನ ಪೌರಾಣಿಕ ಹಿನ್ನೆಲೆಯಲ್ಲಿ ವಿವರಿಸಿದ್ದಾನೆ. ಕುರುಬ, ಕುರುಬಗೌಡ, ಹಾಲುಮತ ಅಂದರೆ ಸಾಧಾರಣ